ನಿಮ್ಮದು ಊರು ದೊಡ್ಡ ಹೆಸರವ ಚಿಂಚ್ಕಂಡಿ. ನಾನು ಹೇಳಿದ್ನಲ್ಲ, ನೀವು ಚುಚ್ಚವ್ರಲ್ಲ, ಮೆಚ್ಚೋರು ಮತ್ತು ಬಾಗುವವರು, ಕಾಡುವವರಲ್ಲ. ಇದೆಲ್ಲ ಏನು ತೋರಿಸ್ತೈತಿ ಅಂದ್ರೆ ಊರು ಮುಂದೊಂದು ದಿನ ದೊಡ್ಡ ಪ್ರಮಾಣವಾಗಿ ಬೆಳೀತದೆ. ಊರು ಮುಂದೊಂದು ದಿನ ದೊಡ್ಡ ಯಶಸ್ಸು ಕಾಣ್ತದೆ. ಎಷ್ಟು ನೋಡಿ, ಸುಮ್ಮನೆ ಒಬ್ಬ ಸಣ್ಣ ಸ್ವಾಮಿ ಯಾರೋ ಏನೂ ಇಲ್ಲಾರ್ದವ್ರು, ನಾವೇನು ಓದ್ಕೊಂಡವ್ರ ತಿಳ್ಕೊಂಡವ್ರ ಏನೂ ಇಲ್ಲ, ಈಗೀಗ ಅಭ್ಯಾಸ ಪ್ರಾರಂಭ ಮಾಡಿದವರು, ಯಾರೋ ಒಬ್ಬ ಸಣ್ಣ ಸ್ವಾಮಿ ಊರಿಗೆ ಬರ್ತಾನಂದ್ರೆ ಇಷ್ಟೆಲ್ಲ ಬುಲ್ಡೋಜರ್ ತೊಗೊಂಡು ಸ್ವಚ್ಛ ಮಾಡಿ ಇದೊಂದು ವೇದಿಕೆನೇ ಇಟ್ಟು ಬಿಡು, ಇನ್ನು ಮ್ಯಾಗಿಂದ ಪ್ರವಚನಕ್ಕೆ ಸೀಮಿತ ಮಾಡೋನು ಅಂತ ನೀವು ಇಟ್ಕೊಂಡಿರಲ್ಲ. ಇದು ನನಗೆ ಎಷ್ಟು ಖುಷಿ ಕೊಟ್ಟೈತಿ ಅಂದ್ರೆ ನೀವು ನಂಬೋದಿಲ್ಲ. ನಮ್ಮ ಊರ ಒಳಗೆ ನಮ್ಮ ಅಪ್ಪನ ಜಾತ್ರೆ, ಖಾಸ್ಕತ್ ಮುತ್ಯನ ಜಾತ್ರೆ ಇಷ್ಟು ಜೋರಾದಾಗ ನಾ ಖುಷಿ ಪಟ್ಟಿನೋ ಬಿಟ್ಟಿನೋ ಗೊತ್ತಿಲ್ಲ. ಒಬ್ಬ ಸ್ವಾಮಿ ಸಣ್ಣ ಊರಿಗೆ ಬರಕತ್ತಾನಂತ ಒಂದು ವೇದಿಕೆ ನಿರ್ಮಾಣ ಮಾಡಿ ನೀವೆಲ್ಲ ಇಲ್ಲಿ ಕುಂತಿರಲ್ಲ, ಇದು ನನಗೆ ನಿಜವಾದ ಖುಷಿ ಕೊಟ್ಟೈತಿ ಅನ್ನುವ ಮಾತು ತಿಳಿಸಿ, ನೀವು ಯಾವತ್ತೂ ಇದನ್ನು ತಂದಿಲ್ಲ, ಮುಂದೂ ಇದನ್ನು ತರಕ್ಕೆ ಹೋಗಬೇಡ್ರಿ. ಅಜ್ಜರು ಏನಾರ ಸಲಹೆ ಕೊಡೋದಾದ್ರೆ ಕೊಡ್ರಿ ಅಂತ ಹಿರಿಯರಂದರು. ಸಲಹೆ ಕೊಡುವಷ್ಟು ದೊಡ್ಡವನು ನಾನಲ್ಲ, ನಿಮಗೆ ತಿಳಿಸುವಷ್ಟು ಬುದ್ಧಿಯೂ ನನ್ನಲ್ಲಿಲ್ಲ. ಆದರೆ ಒಂದೆರಡು ಮಾತು ನಾನು ಹೇಳ್ತೀನಿ ಕೊನೆಯದ್ದು ಅಂದ್ರೆ, ಎರಡು ಒಟ್ಟ ತರಕ್ಕೆ ಹೋಗಬೇಡ್ರಿ. ಊರಾಗ ತೊಗೊಂಬರ್ರಿ, ಪ್ರವಚನದ ವೇದಿಕೆ ಹತ್ತಿರ, ಗಣಪತಿ ಹತ್ತಿರ, ದೇವ್ರ ಗುಡಿ ಹತ್ತಿರ, ಇವು ಎರಡು ತರಕ್ಕೆ ಹೋಗ್ಬೇಡ್ರಿ. ಇವು ಎರಡು ಬಂದು ಅಂದ್ರೆ ಗಣಪತಿನ 5 ದಿನದೊಳಗೆ ಮುಳುಗಿಸೋದಲ್ಲ, ಇವು ಎರಡು ಬಂದು ಅಂದ್ರೆ 5 ನಿಮಿಷದಾಗ ಮುಳುಗ್ತಾನವ. ಇವು ಎರಡು ಭಾಳ ಡೇಂಜರ್. ಇವು ಎರಡು ಅಂದ್ರೆ ನೀವು ಚಪ್ಪಲಿ ಹಾಕ್ಕೊಂಡು ಗಣಪತಿ ಕಡೆ ಹೋದ್ರೂ ಗಣಪತಿ ಸಿಟ್ಟಾಗೋದಿಲ್ಲ. ಆದರೂ ಇವು ಎರಡು ಇಟ್ಕೊಂಡು ಒಟ್ಟ ಹೋಗ್ಬೇಡ್ರಿ. ಒಂದು ಜಾತಿ ತರಬೇಡ್ರಿ, ಒಂದು ರಾಜಕೀಯ ತರಬೇಡ್ರಿ. ಇವು ಎರಡೂ ಬಿಟ್ಟು ಬಿಡ್ರಿ, ಭಾಳ ಚಂದ ಇರ್ತದೆ ನಿಮ್ಮೂರು, ಭಾರಿ ಮಸ್ತ್ ಇರ್ತದೆ ನಿಮ್ಮೂರು. ಇವು ಎರಡೂ ಬೇಕಿದ್ರೆ ಹೊರಗೆ ಇಡ್ರಿ, ನೀವು ಮಾಡಿರಿ. ಅಟ 2 ದಿನ ಮಾಡ್ಬೇಕವು. 2 ದಿನ ಮಾಡಿ ಜೈ ಅಂದು ಮತ್ತೆ ಹೆಗಲ ಮ್ಯಾಗ ಕೈ ಹಾಕ್ಕೊಂಡು ಅಡ್ಡಾಡಿದ್ರಿ, ಯಾವಾಗಲೂ ನಿಮ್ಮೂರು ನಕ್ಕೊಂತಿರ್ತೈತಿ. ಮತ್ತು ಅದ್ರ ತಲೆಯಾಗ ತೊಗೊಂಡನ ವರ್ಷಗಂಟ್ಲೆ 2 ವರ್ಷಗಂಟ್ಲೆ ನನ್ನ ಜಾತಿ ದೊಡ್ಡದು, ನನ್ನ ರಾಜಕಾರಣಿ ದೊಡ್ಡದು ಅನ್ಕೊಂತ ಹೋದ್ರಿ ಅಂದರೆ ಊರು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಅವು ಎರಡೂ ಹೊರಗಿಟ್ಟು ಕೆಲಸ ಮಾಡಿರಿ ಅಂತಂದನ ಇವತ್ತು ಚಿಂಚ್ಕಂಡಿ ಗ್ರಾಮದೊಳಗೆ ನಾಡು ಕಂಡ ಎಲ್ಲ ಪರಮ ಪೂಜ್ಯರು ಬರಾಕ ಹುಮ್ಮಸ್ಲಿ ಒಪ್ಕೊಳಕತ್ತಾರ. ನಂದು ಹೊರ್ತಿ ಪ್ರವಚನ ನಡೆದಾಗ ನಿಮ್ಮ ಬಳಗದವ್ರು ಬಂದಿದ್ರು. ಅವರು ಭಾರಿ ಚಂದ ಕಮಿಟಿಯವರು 2-3 ಗಾಡಿ ತೊಗೊಂಡು ಬಂದಿದ್ರು. ಅವ್ರು ಅಂದರು, ಅಪರ ಒಂದು ಪ್ರವಚನಕ್ಕೆ ಬರಬೇಕು, ಗಣಪತಿಗೆ ಬರಬೇಕು. ಆಯ್ತ್ರಿಪ್ಪ ಬರ್ತೀನಿ, ಮತ್ತು ಎಷ್ಟು ದಿನ ಬರಲಿ ಅಂದ್ರೆ, ಅಪರ ಒಂದು ಕೊಡ್ರಲ್ಲ ಒಂದು 5 ದಿನ ಅಂದ್ರವ್ರು. ನಾ ಅಂದೆ, ಮೊದಲೇ ಗಣಪತಿ ಕಾರ್ಯಕ್ರಮಗಳು ತುಂಬ್ಯಾವು, ಮತ್ತು 5 ದಿನ 6 ದಿನ ಅಂದ್ರೆ ನಾ ಸಾಯಂಕಾಲ ಮಾತಾಡೋದಿಲ್ಲ, ಬೆಳಗ್ಗೆ ಮಾತಾಡವನ 6:30 ಇಂದ 7:30 ಸೇರ್ತಾರನು 6:30 ಇಂದ 7:30 ಅಂದೆ. ನೀವು ಬಂದರೆ ಬರ್ರಿ, ಸೇರ್ಸೂನ್ರಿ. ನಾವು ಸೇರ್ಲಿಕ್ಕಂದ್ರೆ ಏನೈತ್ರಿ, ಯಾವ ಮಲಗಿರ್ತಾರಲ್ಲ ಅವ್ನು ಬಡ್ದು ಕರ್ಕೊಂಬಂದು ಕುಣ್ಸೋನು ಬರ್ರಿ. ನೀವು ಬರ್ರಿ ನಮ್ಮ ಹಿಂಬಾಲ, ಯಾವ್ಯಾವ ಬರ್ತಾವನು ಬಡ್ದು ಬಂದು ಕುಣ್ಸೂನು, ಬಂದರೆ ಬರಲ್ಲ ಅಂತವ್ರು ಭಾಳ ಚಂದ ಹೇಳಿದ್ರು. ಅವ್ರು 1-2 ದಿನಾರ ಕೊಡ್ರಲ್ಲ ಅಂತವ್ರು ಮುಖ ನೋಡಿ ಅಂದೆ ನಾ, ಎಟ್ರ ಇವ್ರಿಗೆ ಆಸೆ ಅದು ಮರೆ ನನ್ನ ಮ್ಯಾಗ. 1-2 ದಿನಾರ ಕೊಡ್ರಿ ಅನ್ನಕತ್ತಿದ್ರು. ಗಣಪತಿ ಕಾರ್ಯಕ್ರಮಗಳು ಭಾಳ ಆಗವ್ರಿ ಅವ. ನಾನು ಊರೊಳಗೆ 2 ದಿನ, ನಾನು ನಾಳೆ ಹೊಸಪೇಟೆ ಐತಿ, ನಾಡ್ದು ಬಳ್ಳಾರಿ, ಮತ್ತು ಅಚ್ಚಿನಾಡ್ದು ನಾನು ಆಳಂದಕ್ಕೆ ಹೋಗ್ಬೇಕು. ಈ ಕಾರ್ಯಕ್ರಮಗಳು ಇರೋದ್ರಿಂದ ನಂಗೆ ಕೊಡೋದಾಗಿಲ್ಲ. ಮುಂದೊಂದು ದಿನ ಬರಲಿ, ಇನ್ನೊಂದು 4-5 ವರ್ಷ ಮತ್ತೆ ಗಂಟು ಬಿದ್ದಿರಿ ಅಂತೀನಿ. ನನಗೆ ಇನ್ನೂ ಮಠದ ಕೆಲಸ ಅದಾವು, ದೊಡ್ಡ ಕನಸು ಅದ. ಮಠದ ಕೆಲಸ ದೊಡ್ಡ ಕನಸು. 3000 ವಿದ್ಯಾರ್ಥಿಗಳಾದರೂ ಮಠದಾಗ ಫ್ರೀ ಕಲಿಬೇಕು ಅನ್ನೋ ಆಸೆ. ಅದೆಲ್ಲ ಮುಗಿದ ಮ್ಯಾಗ ಖಂಡಿತ ಮುಂದೊಂದು ದಿನ ಬರಲಿ. ನಿಮ್ಮ ಭಕ್ತಿ ನೋಡಿ ನನಗೆ ಅನ್ಸೋದೊಂದೇ, ಮುಂದೊಂದು ದಿನ ಬರಲಿ. ಚಿಂಚ್ಕಂಡಿ ಗ್ರಾಮದೊಳಗೆ ಸಿದ್ದೇಶ್ವರಪ್ಪರು ಹೆಂಗೆ ಬೆಳಗ್ಗೆ 6:30 ಪ್ರವಚನ ಮಾಡ್ತಿದ್ರು, ಆ ಪ್ರವಚನವನ್ನು ನಿಮ್ಮ ಊರೊಳಗೆ ಖಂಡಿತವಾಗ್ಲೂ ಮುಂದೊಂದು ದಿನ ತರೋ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅಂತ ತಿಳಿಸಿ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಮತ್ತು ಹುಡುಗರು ನನ್ನ ಮೇಲೆ ಭಾಳ ಜೀವ ಇದ್ರು, ನಾ ಕೇಳ್ಕೊಳ್ಳೋದು ಒಂದೇ, ಕೈ ಮುಗಿದು ಕೇಳ್ಕೊತೀನಿ, ಚಟ ಮಾಡೋಕ್ಕೆ ಹೋಗ್ಬೇಡ್ರಿ, ಬೆಟ್ಟಿಂಗ್ ಆ್ಯಪ್ಸ್ಗಳು ಆಡೋಕ್ಕೆ ಹೋಗ್ಬೇಡ್ರಿ. ಮತ್ತು ತಂದೆ ತಾಯಿಗೆ ಬೈದು ಯಾವ ಮಗನೂ ದೊಡ್ಡವಾಗಿಲ್ಲ. ತಂದೆ ತಾಯಿಗೆ ಈಗೆಲ್ಲ ಕಡೆ ಬೈಗುಳಗಳು ಹೊಂಟ್ಬಿಟ್ಟಾವು. ತಂದೆ ತಾಯಿಗೆ ನಾವೆಲ್ಲ ಹಂಚ್ತಿದ್ವಿ ಅವ್ವ ಅಪ್ಪಗೆ ಮಾತಾಡ್ಸಕ್ಕೆ. ಈಗೆಲ್ಲ ಟ್ರೆಂಡ್ ತಂದೆ ತಾಯಿಗೆ ಬೈದ್ರೆ ಭಾಳ ದೊಡ್ಡವ ಅನ್ನಿಸ್ಕೊಳ್ಳೋಂಗೆ ಟ್ರೆಂಡ್ ಹೊಂಟೈತಿ. ತಂದೆ ತಾಯಿಗೆ ಬೈಯೋದು, ಸಣ್ಣ ವಯಸ್ಸೊಳಗನೆ ಯಾವುದ್ಯಾವ್ದು ಸಂಘಟನೆಗಳಿಗೆ ಬಿದ್ದು, ರಾಜಕೀಯಕ್ಕೆ ಬಿದ್ದು ಹೆಸರು ಹಾಳು ಮಾಡ್ಕೊಳ್ದೇನೆ, ಚಟ ಮಾಡ್ದೇನೆ ಚಲೋ ಜೀವನ ನೀವು ಮಾಡಿರಿ ಅಂತ ತಿಳಿಸಿ. ಚಟ ಒಟ್ಟ ಮಾಡೋಕ್ಕೆ ಹೋಗ್ಬೇಡ್ರಿ. ಚಟದಿಂದ ಯಾರೂ ಉದ್ಧಾರ ಆಗಿಲ್ಲ ಮತ್ತು ಉದ್ಧಾರ ಆಗೋದೂ ಇಲ್ಲ. ಚಟ ಬಿಟ್ಟು ತಾವೆಲ್ಲ ಬದುಕೋರಾಗ್ರಿ ಅಂತ ಹೇಳಿ, ಮತ್ತು ಜಾಸ್ತಿ ಮಾತಾಡ್ದೇನೆ ನಾನು 45 ನಿಮಿಷ ಮೇಲೆ ಎಲ್ಲೂ ಮಾತಾಡ್ಲಿಕ್ಕೆ ಹೋಗೋಲ್ಲ. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಮನೆ ಕೊಟ್ಟಾನ ದೇವರು ಅಂದ್ರೆ ದೇವರಿಗೆ ಧನ್ಯವಾದ ಹೇಳ್ರಿ. ಯಾಕಂದ್ರೆ ಜಗತ್ತು ಒಳಗೆ 163 ಕೋಟಿ ಜನಕ್ಕೆ ಇರಾಕ ಮನೆ ಇಲ್ಲ. ಕಾಲು ಕೊಟ್ಟಾನ 2 ಭೇಷ್ ಅಂದ್ರೆ ಪುಣ್ಯ ಮಾಡೀವಿ. ಜಗತ್ತು ಒಳಗೆ 63 ಕೋಟಿ 70 ಲಕ್ಷ ಜನಕ್ಕೆ ಕಾಲಿಲ್ಲ. ಕಣ್ಣು ಕೊಟ್ಟಾನ 2 ನೋಡಕ್ಕಂದ್ರೆ ಪುಣ್ಯ ಮಾಡೀವಿ. ಜಗತ್ತು ಒಳಗೆ 48 ಕೋಟಿ 36 ಲಕ್ಷ ಜನಕ್ಕೆ ಕಣ್ಣಿಲ್ಲ. ಕಿವಿ ನಮ್ಮ 2 ಸ್ಪಷ್ಟ ಕೇಳಕತ್ತಾವಂದ್ರೆ
ಪುಣ್ಯ ಮಾಡೀವಿ. ಜಗತ್ತು ಒಳಗೆ 116 ಕೋಟಿ ಏನೋ ಎಷ್ಟೋ ಜನಕ್ಕೆ ಕಿವಿ ಇಲ್ಲ, ಇರಾಕ ಮನೆ ಕೊಟ್ಟಾನ, ಕಾಲು ಕೊಟ್ಟಾನ, ಮೂಗು, ಬಾಯಿ, ಕಣ್ಣ, ಕಿವಿ ಎಲ್ಲ ಅದ್ಭುತವಾಗಿ ಕೊಟ್ಟಾನಂತ. ಮತ್ತು ಎಲ್ಲ ಇಷ್ಟು ಧನ್ಯವಾದ. ನಾವು ಹಂಗಲ್ಲ, ಎಲ್ಲ ಕೊಟ್ಟಿರ್ತಾನ, ಒಂದ ಬಿಳಿ ಕೂದಲು ಕೊಟ್ಟಾನಂದ್ರೆ ಬೈಯೋದ ಚಾಲು ನಾವು ದೇವ್ರಿ. ಅಲ್ಲೋ ಇಷ್ಟೆಲ್ಲ ಅವ ದೇವ್ರಂತಾನ, ದೇವ್ರ ಮುಂದೆ ಹೋಗಿ ಕೈ ಮುಗಿದು, ಅಲ್ಲ ನನಗೀಗ ವಯಸ್ಸು 35 ನಡೆದಾವು, ಈಗ ನನಗೆ ಬಿಳಿ ಕೂದಲು ಕೊಟ್ಟಿಯಲ್ಲ, ಅವ ಹೆಂಗೆ ಬೈದಿರ್ತಾನಂದ್ರೆ ಅದು ಗದಗಿ ನಿಂತು ಎದ್ದು ಹೋಗ್ಬೇಕದು, ದೇವ್ರು ಹಂಗೆ ಬೈದಿರ್ತಾನ. ಮೊನ್ನೆ ಹಿಂಗೆ ಅಮಾಸಿಗೆ ಒಂದು ಮುದುಕಿ ಬಂದಿತ್ತು, ನಾ ಇದ್ದಿದ್ದು ಹೇಳ್ತೀನಿ. 2 ತಿಂಗಳು ಹಿಂದೆ ಬಂದದ ಬಿಳಿ ಮುದುಕಿಯರು ಹೆಂಗೆ ಇರ್ತಾವೆ ಅವ ಬಿಳಿ ಕೂದಲೆಲ್ಲ ಹಾಕೊಂಡ್ಬಂದಿರ್ತಾವೆ. ಮೊನ್ನೆ ಮಠಕ್ಕೆ ಬಂದದ ಅವು ಬಿಳಿ ಹೋಗ್ಯಾವು, ಕರಿಯಾಗ್ಯಾವ ಅವು ಕೂದಲ. ಮತ್ತು ಹೆಂಗಿದು ಅಂದೆ ನಾನು. ಅದು ಅಂತ ನೀ ಸನ್ಯಾಸಿದಿ ಗಪ್ಕೊಂಡು ಅಂತದ ನಾನು, ನಿಂಗೆ ಗೊತ್ತಾಗೋಲ್ಲ ಅದು ಗಪ್ಕೊಂಡು ಅಂತ. ಮತ್ತು 60-70 ವಯಸ್ಸು ಮುದುಕಿ ಅದ, ಬಿಳಿ ಹೋಗಿ ಕರಿ ಹೆಂಗೆ ಅದು ಇದು ಪವಾಡರ ಏನಿದು, ಹೆಂಗಿದು ಪವಾಡ? ಅದು ಅಂತೂ ಬಿಳಿ ಕೂದ್ಲು ಕೊಟ್ಟಿದ್ದು ಗಣಪತಿ ಪವಾಡ, ಕರಿ ಕೂದ್ಲು ಕೊಟ್ಟಿದ್ದು ಸ್ಟೇಷನರ್ ಅಂಗಡಿ ಅನ್ನೋ ಪವಾಡ. ಸ್ಟೇಷನರ್ ಅಂಗಡಿಯವ್ರು ನನ್ನ ಹಿಡಿಬೇಡ್ರಿಪ್ಪ. ಆಮೇಲೆ ಮುದುಕಿ ಅಂದಿತ್ತದು ಸ್ಟೇಷನರ್ ಅಂಗಡಿ, ಅವೇನ ಕೊಟ್ಟಾನ ಹಚ್ಕೋಬೇ ಚಂದ ಕಾಣ್ತೀಯ ಅಂತ. ಬಡ ಬಡ ಬಂದಿದ್ದು ಪಾಪ ಕಲಿಸಿ ಹಚ್ಕೊಂಡ್ಬಿಟ್ಟದ. ಅವು ಬಿಳಿ ಹೋಗಿ ಅವು ಕರಿ ಆಗ್ಯಾವು. ಅಲ್ಲ, ಬಿಳಿ ಕೂದಲ ಹೋಗಿ ಕರಿ ಕೂದಲ ಮಾಡ್ಬೋದು, ಖರೆ ಆಯುಷ್ಯ ಹೊಳ್ಳಿ ತರಕ್ಕೆ ಸಾಧ್ಯ ಐತೆ? ತೊಗಲೇನು ಜೋತ್ ಬಿದ್ದೈತಲ್ಲ ಅದನ್ನು ಹೊಳ್ಳಿ ತೊಗಲ್ನ ಮತ್ತೆ ಹೆಂಗೆ ಕಾಣುವಂಗೆ ಮಾಡೋಕ್ಕೆ ಸಾಧ್ಯ ಐತೆ? ಕಾಲು ಅಗದಿ ಸ್ಟ್ರೇಟ್ ಓಡ್ತಿದ್ದೆಲ್ಲ ಸಣ್ಣವಿದ್ದಾಗ, ಅದು ಮತ್ತೆ ಕಾಲು ಸೀದಾ ಮಾಡೋಕ್ಕೆ ಸಾಧ್ಯ ಐತನು? ಬೆನ್ನು ಬಾಗ್ಯದಲ್ಲ ಅದನ್ನು ಮತ್ತೆ ನಿಲ್ಸೋಕೆ ಸಾಧ್ಯ ಐತನು? ಸಾವು ತಪ್ಪಿದ್ದಲ್ಲದು. ದಿನೇ 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 ಏನೂ ಇಲ್ಲ. ಒಂದು ತಿಳ್ಕೊಂಬಿಡ್ರಿ, ಬಿಳಿ ಅನ್ನಕ್ಕೆ ಬಂದಾನಂದ್ರೆ ಊಟ ಮುಗ್ಯಾಕತ್ತೈತಿ, ಬಿಳಿ ಕೂದ್ಲಕ್ಕೆ ಬಂದಾನಂದ್ರೆ ಜೀವನ ಮುಗ್ಯಾಕತ್ತೈತಿ. ಈ ಸತ್ಯ ತಿಳ್ಕೊಂಬಿಟ್ರೆ ಬದುಕು ಆರಾಮ ಇರ್ತೈತಿ. ಇಷ್ಟು ತಿಳ್ಕೊಂಡು ಬದುಕೋದಷ್ಟೇ. ಮತ್ತು ಸಾಧ್ಯ ಆದಷ್ಟು ನಕ್ಕೊಂತಿರ್ರಿ. ಏನು ಮುಖ ಗಂಟು ಹಾಕಿ ಏನು ತೊಗೊಂಡು ಹೋಗಿವಿ, ಅವು ಕೆಲವೊಂದು ಇರ್ತಾವೆ, ಅವು ಮಾತಾಡ್ಸಬಾರ್ದವು, ಹಂಗೆ ಮುಖ ಗಂಟು ಹಾಕಿರ್ತಾವೆ, ಒಟ್ಟ ನಗುದೇ ಇಲ್ಲವು. ನೀವು ಯಾವ ಗಂಟು ಹಾಕಿರ್ತಾವೆ ನಿಮ್ಮ ಕಣ್ಣು ಮುಂದೆ ಬಂದಾವ ಈಗ ಗೊತ್ತಂದಾನೆ, ಅವು ಒಟ್ಟ ನಗುದಿಲ್ಲವು. ಅಲ್ಲ, ನಗಲಾರ್ದೇ ಮುಖ ಗಂಟು ಹಾಕಿ ನೀ ಎಷ್ಟು ಮುಖ ಗಂಟು ಹಾಕಿದ್ರೆ ಏನಣ್ಣ, ನಿನ್ನ ಗಂಟು ಹಾಕಿ ಒಮ್ಮೆ ಒಗೆತಾರ. ನೀ ಎಷ್ಟು ಮುಖ ಗಂಟು ಹಾಕಿದ್ರು ನಿನ್ನ ಒಮ್ಮೆ ಗಂಟು ಹಾಕಿ ಒಗೆತಾರೆ. ಮುಖ ಗಂಟು ಹಾಕಿ ಏನು ಮಾಡವ? ಜೀವನ ಅಂದ್ರೆ ನಕ್ಕೊಂತಿರ್ಬೇಕು. ಫೋಟೋಗ್ರಾಫರ್ಸ್ ಇಲ್ಲಿ ಬಂದಾರ, ಅವ್ರು ನೋಡಿ ಸ್ಮೈಲ್ ಪ್ಲೀಸ್ ಅಂತಾರವ್ರು. ಅವ ಎಂಥ CM PM ಮುಖ ಗಂಟು ಹಾಕ್ಯಾನಂದ್ರೂ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅಂದಾಗ 2 ಸೆಕೆಂಡ್ ಆದ್ರೆ ಅವ್ರು ನಗ್ತಾರೆ. ಯಾಕೆ? ಫೋಟೋ ಚಂದ ಬರ್ತೈತಿ. 2 ಸೆಕೆಂಡ್ ನಕ್ರ ಫೋಟೋ ಚಂದ ಬರ್ತೈತಿ ಅನ್ನೋ ಸತ್ಯ ದೊಡ್ಡವ್ರಿಗೆ ಗೊತ್ತೈತಿ. ಜೀವನ ಪೂರ್ತಿ ನಕ್ಕೊಂತಿದ್ವಿ ಅಂದ್ರೆ ಜೀವನ ಚಂದ ಬರೋದಿಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿಲ್ಲಲ್ಲ, ಮತ್ತು ಅದು ಕಲಿಸೋದಿಲ್ಲ ನಮಗೆ ಫೋಟೋಗ್ರಾಫರ್. ಜೀವನ ಪೂರ್ತಿ ನಕ್ಕೊಂತಿದ್ವಿ ಅಂದ್ರೆ ಜೀವನ ಚಂದ ಇರ್ತೈತಿ. ಆ ಸತ್ಯ ತಿಳ್ಕೊಂಡು ನಾವು ಬದುಕೂನು ಅಂತ ತಿಳಿಸಿ ಚಲೋ ಬದುಕ್ರಿ. ದ್ವೇಷ ಮಾಡೋಕ್ಕೆ ಹೋಗಬೇಡ್ರಿ. ಸಾಧ್ಯ ಆದಷ್ಟು ತಲೆಯಾಗ ಒಳ್ಳೆ ವಿಚಾರ ಇಟ್ಕೋರಿ. ಎದ್ಯಾಗ ಸಾಧ್ಯ ಆದಷ್ಟು ಪ್ರೀತಿ ಇಟ್ಕೋರಿ. ಯಾವ ಬೆಳ್ಯಾಕತ್ತಾನಂದ್ರೂ ಒಟ್ಟ ಕಾಲಿಳು ಕೆಲಸ ಮಾಡಬೇಡ್ರಿ. ಊರಾಗ ಯಾವ ಕಾರ್ ತಂದಾನಂದ್ರೆ ಕಾರ್ ತಂದಾವ ಚಲೋ ಇರಲಿ ಅಂತ ಬಯಸುನ್. ಮತ್ತು ಯಾರು ನಮ್ಮ ತಾಟ್ನ್ಯಾಗ ವಿಷ ಹಾಕ್ಯಾರ ಅವ್ರ ತಾಟ್ನ್ಯಾಗ ಹಾಲು ಹಾಕು ದೇವರೇ ಅಂತ ಬೇಡ್ಕೊಳ್ಳುನ್. ಯಾರು ನಮಗೆ ಅವಮಾನ ಮಾಡ್ಯಾರ ಅವ್ರಿಗೆ ಸನ್ಮಾನ ಸಿಗಲಿ ಅಂತ ಬೇಡ್ಕೊಳ್ಳುನು. ಅಷ್ಟು ದೊಡ್ಡದಿರಲಿದು ಮನಸ್ಸು. ಯಾರು ಮನೆ ಮ್ಯಾಗ ಮನೆ ಕಟ್ಟ್ಯಾರಲ್ಲ ಅವರು ಇನ್ನೊಂಚೂರು ಮನೆ ಮ್ಯಾಗ ಮನೆ ಕಟ್ಟಲಿ, ಹೊರತು ಅವರು ಗುಡಿಸ್ಲಿಕ್ಕೆ ಬರೋದು ಬೇಡ ಅಂತ ಇಷ್ಟು ದೊಡ್ಡ ಮನಸ್ಸು ದೇವರು ನಮಗೆ ಕೊಟ್ಟ ಅಂದ್ರೆ ನಮಗಿಂತ ಶ್ರೀಮಂತ ವ್ಯಕ್ತಿ ಯಾರೂ ಇಲ್ಲ. ವಿ ವಿಲ್ ಬಿ ದ ರಿಚೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಹಂಗೆ ತಾವು ಶ್ರೀಮಂತರಾಗ್ರಿ ಅಂತ ತಿಳಿಸಿ ಚಿಂಚ್ಕಂಡಿ ಗ್ರಾಮ ಇಲ್ಲಿ ಬಂದು ನಿಮ್ಮ ವೈಭೋಗ ಭಕ್ತಿ ನೋಡಿ ಬಹಳಷ್ಟು ಖುಷಿ. ಈ ಪ್ರೀತಿ ಪ್ರೇಮ ಸದಾ ಸಣ್ಣವರ ಮೇಲೆ ಇರಲಿ ಅಂತ ಆಶಿಸಿ ನನ್ನೆರಡು ಮಾತುಗಳನ್ನು ವಿರಾಮಿಸ್ತೀನಿ. ಶರಣು ಶರಣಾರ್ಥಿ. ಮುಗಿಸ್ಲಿಲ್ಲ, ನೀವೆಲ್ಲ ಎದ್ದು ಹೋದ್ರಿ ಮುಗಿಸ್ಲಿಲ್ಲ. ಮತ್ತು ಕಮಿಟಿಯವರೆಲ್ಲ ಬಂದು ಮ್ಯಾಟ್ ತೆಗೆದ್ರು ಮುಗಿಸ್ಲಿಲ್ಲ. ಮೈಕ್ದವ ಆನ್ ಮಾಡವ ಆಫ್ ಮಾಡವ ಅವಾಗಲೂ ಮುಗಿಸ್ಲಿಲ್ಲ. ಕೊನೆಯದಾಗಿ ಏನು ಮಾಡಿದ್ರು, ಒಂದು ದೊಡ್ಡ ಪಿನ್ನ ತೊಗೊಂಡು ಚುಚ್ಚಿದ್ರು ಮುಗಿಸ್ತಾನೆ ಬಾ ಅಂತ ಒಬ್ಬನ ಕರೆಸಿ ಚುಚ್ಚಿದ್ರು ಮುಗಿಸ್ಲೇ ಇಲ್ಲ. ಒಟ್ಟು ಬಲಗಾಲಕ್ಕೆ ಚುಚ್ಚಿದ್ರು ಅವರು. ಮತ್ತು ಎಲ್ಲ 2 ತಾಸು 3 ತಾಸು ಕೊರೆದ ಆಮೇಲೆ ಮುಗಿಸಿದ ಒಬ್ಬನೇ ಬೇಸರಾಗಿ. ಕಮಿಟಿಯವ್ರು ಬಂದು ಕೈ ಮುಗಿದ್ರು. ಅಲ್ಲೋ ಮರ ನಿನ್ನ ಕಾಲರ ಅದ ಏನರ ಅದದು ಪಿನ್ ತೊಗೊಂಡು ಚುಚ್ಚಿ ನಿನಗೆ ಬ್ಯಾನರೇ ಆಗೋದಿಲ್ಲ, ನೋವರ ಆಗೋದಿಲ್ಲ, ಹಂಗೆ ಹೇಳಿಯಲ್ಲೋ ಮಾರ. ಅವ ಅಂದ ಯಾಕೆ ಕಾಲಿಗೆ ಚುಚ್ಚಿರಿ? ಬಲಗಾಲಿಗೆ. ಹುಚ್ಚ ಬಲಗಾಲ ಪ್ಲಾಸ್ಟಿಕ್ ಕಾಲ ಐತೆ ನಂದು ಅಂತ. ಮತ್ತು ನಾನು 2 ಕಾಲು ಚಲೋ ಅದಾವು. ಬಳಗ ಮ್ಯಾಗ ಬಂದದ ಪಿನ್ನ ತೊಗೊಂಡು ಬರೋದು ಬೇಡ. ಕೇಳ್ಕೊಳ್ಳೋದೇನು, ಪ್ರಸಾದ ನಿಮ್ಮ ಮನ್ಯಾಗ ಊಟ ಮಾಡಿದ್ರೆ ಅದು ಊಟ ಅಷ್ಟೆ. ಇಲ್ಲಿ ಗಣಪತಿಗೆ ಅದು ಆಶೀರ್ವಾದ ಮಾಡೈತೆ ಅಂದ ಮ್ಯಾಗ ಅದು ಪ್ರಸಾದ ಆಗ್ತದೆ. ಊಟ ತಿಂದ್ರೆ ರೋಗ ಬರ್ತಾವೆ, ಪ್ರಸಾದ ತಿಂದ್ರೆ ರೋಗ ಹೊಕ್ಕವು. ಊಟಕ್ಕೆ ಮನುಷ್ಯ ದಪ್ಪ ಅಕ್ಕನ, ಪ್ರಸಾದ ತಿಂದ್ರೆ ಮನುಷ್ಯ ಗಪ್ಪ ಅಕ್ಕನ. ದಪ್ಪ ಆಗೋದಕ್ಕೂ ಭಾಳ ಫರಕ್ ಐತಿ. ಗಪ್ ಇರ್ಬೇಕು ನಾವು ಜಗತ್ತೊಳಗೆ ಬಂದೀವಿ ಅಂದ್ರೆ. ನೋಡಿ ಮುಂಚೆ ಎಲ್ಲ ಅಂತಿದ್ರು ತಾಯಂದಿರು ಜಾನಪದ ಹೇಳಬೇಕಾದ್ರೆ ಎಷ್ಟು ಅದ್ಭುತವಾಗಿ ಹೇಳೋರು. ಆಡಿ ಬಾ ರಾಮ ನಿನಗೆ ಹಾಲುಂಡು ತಂದೀನಿ, ಹಾಲು ಹಂಗೆ ಸ್ವಚ್ಛ ಮನಸ್ಸು ನಿನಗೆ ಕೊಟ್ಟೀನಿ.
ಆಡಿ ಬಾ ರಾಮ ನಿನಗೆ ಮೊಸರು ಮಾಡಿ ತಂದೀನಿ, ಮೊಸರು ತಿಂದ್ರೆ ಗಂಟ್ಲು ಸರಳ ಆದೋತು ನಿನ್ನ ಬದುಕು ಸರಳ ಮಾಡೀನಿ. ಆಡಿ ಬಾ ರಾಮ ನಿನಗೆ ತುಪ್ಪ ಕೊಟ್ಟೀನಿ, ತುಪ್ಪದ ಹಂಗೆ ಕಿಮ್ಮತ್ತು ನಿನ್ನ ಬದುಕಿಗೆ ಕೊಟ್ಟೀನಿ ಅಂತ ಮುಂಚೆ ಅಷ್ಟು ಚಂದ ಹೇಳೋರು. ಈಗ ಬಂದೈತಿ ನಾ ಮಾಡೀನಿ ಇಡ್ಲಿ ವಡ ತಿಂದು ನೀ ಆಗ ಪ್ಲಾಸ್ಟಿಕ್ ಕೊಡ ಅಂತ ಈಗ ಬಂದಾವು. ಮತ್ತು ಇಡ್ಲಿ ವಡ ತಿನ್ನೋದು ಪ್ರಸಾದ ಅಲ್ಲ, ಇಲ್ಲೆಲ್ಲ ಚಂದ ಪ್ರಸಾದದ ವ್ಯವಸ್ಥೆ ಐತಿ. ಇಷ್ಟೆಲ್ಲ ನೀವು ತಾಯಂದಿರು ಸೇರ್ತೀರಿ ಅಂತಂದು ನಮ್ಮ ಕಮಿಟಿ ಬಳಗ ದೊಡ್ಡ ಪ್ರಮಾಣದ ಪ್ರಸಾದ ವ್ಯವಸ್ಥೆ ಮಾಡ್ಯದ. ಅದು ಹಾಳಾಯಿತು ಅಂದ್ರೆ ಗಣಪತಿಗೆ ನೋವಾಗುತ್ತೆ, ನನಗೆ ನಿಮಗಲ್ಲ. ಅದನ್ನು ಹಾಳು ಆಗದಂಗೆ ಒಂದು ತುತ್ತು ಕಿಮ್ಮತ್ತು ಭಾಳ ದೊಡ್ಡ. ಊಟಿನ ಕಿಮ್ಮತ್ತು ನಿಮಗೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಬೆಂಗಳೂರು ಮೈಸೂರು ಬೀದ್ಯಾಗ ತಿನ್ನೋರು ನೋಡ್ರಿ, ಒಂದು ಹೊತ್ತು ಊಟಕ್ಕೆ ಪರದಾಡ್ತಾವೆ. ಅಷ್ಟು ಚಲೋ ನಮಗೆ ದೇವ್ರ ಪ್ರಸಾದ, ಹುಡುಗರೆಲ್ಲ ಓಡಾಡಿ ಪ್ರಸಾದದ ವ್ಯವಸ್ಥೆ ಮಾಡ್ಯಾವು. ಯಾರೂ ಹಾಳು ಮಾಡಲಾರ್ದಂಗೆ ಮತ್ತು ಪ್ರಸಾದ ಮಾಡಿ ನಿಮ್ಮ ಚಪ್ಪಲಿ ನೀವು ಹಾಕ್ಕೊಂಡು ಹೋರಿ. ತಿಳಿಯತೈತಲ್ಲ, ಮುದೊಳಕ್ಕೆ ಹೋಗಿ ಇವತ್ತು ಯಾವ ಮುದೊಳಕ್ಕೆ ಹೋಗಿ ಬಂದ ನಾವು ನೋಡಿ ಚಪ್ಪಲಿ ಬದಲು ಮಾಡಬೇಡ್ರಿ, ಪ್ರಸಾದ ಮಾಡಿ ನಿಮ್ಮ ಚಪ್ಪಲಿ ನೀವು ಹಾಕ್ಕೊಂಡು ಹೋಗ್ರಿ ಅಂತ ತಿಳಿಸಿ ಮಾತು ಮುಗಿಸ್ತೀನಿ ರೀ. ಶರಣ. ಹಲೋ 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 ನಾವು ಹುಟ್ಟಿದಾಗ ಉಸಿರಿರ್ತತಿ, ಹೆಸರಿರಂಗಿಲ್ಲ. ನಾವು ಸತ್ತಾಗ ನಮ್ಮ ಹೆಸರಿರ್ತತಿ, ಉಸಿರಿರೋದಿಲ್ಲ. ಅದಕ್ಕೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿರ್ತಕ್ಕಂಥ ಬದುಕು ಅಂತಕ್ಕಂಥದ್ದು ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು. ಅಂಥ ಸುಂದರವಾದಂಥ ಬದುಕನ್ನು ನಾವು ನೀವೆಲ್ಲರೂ ಕಟ್ಟಿಕೊಳ್ಳಬೇಕಾದ್ರೆ ಇಂಥ ಪರಮ ಪೂಜ್ಯರ ಹಿತ ಚಿಂತನೆಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಇಲ್ಲಿವರೆಗೆ ಭಕ್ತಿಯ ಹಾಗೂ ಆಧ್ಯಾತ್ಮಿಕ ರಸದೌತಣವನ್ನು ಉಣಬಡಿಸತಕ್ಕಂಥ ಪರಮಪೂಜ್ಯರಾದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಕಾಸ್ಕೇತೇಶ್ವರ ಮಠ ತಾಳಿಕೋಟೆಯವರಿಗೆ ನಮ್ಮ ಚಿಂಚಕಂಡಿ ಬಿಕೆ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ಹಾಗೂ ನಮ್ಮ ಈ ಚಿಂಚಕಂಡಿ ಬಿಕೆ ಗ್ರಾಮದ ಗಜಾನನ ಮಿತ್ರ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ತಾಯಂದಿರ ಪರವಾಗಿ ಹಾಗೂ ಎಲ್ಲ ನಮ್ಮ ಸಹೋದರಿಯರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ಆ ಮಹಾಪ್ರಸಾದ ವ್ಯವಸ್ಥೆಯನ್ನು ಸೇವಿಸಿ ನಾವು ಗಜಾನನ ಪ್ರೀತಿಗೆ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಇದಾದ ತದನಂತರದಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು, ಎಲ್ಲರೂ ಆ ಕಾರ್ಯಕ್ರಮವನ್ನು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.